ಹಲೋ ವಿವರ್ಸ್, ಇವತ್ತು ನಾನು ಯು ಐ ಪಿಕ್ಚರ್ ನೋಡೋಣ ಅಂತ ಮಂತ್ರಿ ಸ್ಕ್ವೇರ್ ಮಾಲಿಗೆ ಬಂದಿದ್ದೀನಿ. ಫಸ್ಟ್ ಶೋ ಈಗ ಬಿಟ್ಟಿದೆ. ಅಲ್ಲಿ ಬರ್ತಾ ಇರೋ ಜನರನ್ನ ಯಾರ ಹತ್ರನಾದ್ರೂ ಈ ಮೂವಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೇಳೋಣ ಬನ್ನಿ. ಹೇಗೆ ಸರ್ ಯು ಐ ಮೂವಿ? ಏನು ಅರ್ಥ ಆಗಲ್ಲ, ಫುಲ್ಲು ನಿದ್ದೆ. ಇನ್ನೊಂದ್ಸಲಿ ನೋಡಿದ್ರೆ ಅರ್ಥ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಆ ಜೆಂಟಲ್ಮನ್ ಹೇಳಿದಾಗಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಮೂವಿ ಒಂಥರ ಇದೆ ಅಂತ. ಆದರೂ ಧೈರ್ಯ ಮಾಡಿ ಬಂದೆ. ಬರ್ತಾ ಇದ್ದಂಗೆ ಸ್ಟಾರ್ಟಿಂಗ್ ಕ್ಯಾಪ್ಷನ್ ಓದ್ಬಿಟ್ಟು ನನ್ನ ಮನಸ್ಸಲ್ಲಿ ಇದೆ ಅನ್ಸಿದ್ದು. ಫಸ್ಟ್ ಆಫ್ ಆಲ್ ಆ ಕ್ಯಾಪ್ಷನ್ನ ಓದ್ಬಿಟ್ಟು ನನಗೇನು ಅನ್ನಿಸ್ತು ಅಂದರೆ, ಉಪೇಂದ್ರ ಅವರು ಅವ್ರ ಇಂಟೆಲಿಜೆನ್ಸ್ನ ಪ್ರೂವ್ ಮಾಡ್ತಿದಾರ ಅಥವಾ ನಮ್ಮನ್ನ ಫೂಲ್ಸ್ ಮಾಡ್ತಿದಾರ ಅಂತ ಕನ್ಫ್ಯೂಸ್ ಆಗೋಯ್ತು. 300 ರೂಪಾಯಿ ಕೊಟ್ಟು ಕಷ್ಟಪಟ್ಟು ಬಂದರೆ, ನೀವು ಇಂಟೆಲಿಜೆಂಟ್ ಆಗಿದ್ರೆ ಈಗಲೇ ಎದ್ದೋಗಿ, ದಡ್ಡರಾಗಿದ್ರೆ ಈ ಸಿನಿಮಾ ನೋಡಿ ಅಂತ ಹಾಕಿದಾರಲ್ಲ ಗುರು. ಕಣ್ಣೀರು ಬರ್ತಾ ಇತ್ತು. ಬಟ್ ಆದರೂ ಏನು ಮಾಡೋದು, 300 ರೂಪಾಯಿ ಕೊಟ್ಟಿದ್ದೀನಲ್ಲ, ಸಿನಿಮಾ ನೋಡೇ ಬಿಡೋಣ, ನನ್ನನ್ನು ಯಾರು ದಡ್ಡ ಅನ್ಕೊಂಡ್ರೆ ಏನು ಅಂತ ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನನಗನ್ಸಿದ್ದು ಇದು ಸಿನಿಮಾನೇ ಅಲ್ಲ, ಅಂದರೆ ಇದು ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ. ಇದರಲ್ಲಿ ಎಂಟರ್ಟೈನ್ಮೆಂಟ್ ಇಲ್ಲ, ಬಟ್ ಸೈಕಾಲಜಿ ತುಂಬಾನೇ ಇದೆ. ಇನ್ನು ಸ್ಟೋರಿ ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬಂದ್ರಂತೂ ನನಗಂತೂ ತಲೆನೋವು ಬಂದೋಗೋಯ್ತು. ಈ ಕತೆಗೆ ಏನು ಮಾಡ್ತಿದ್ದಾರೆ, ಇದೇನು ಸ್ಕ್ರೀನ್ ಪ್ಲೇ, ಇವ್ರೇನೆಲ್ಲ ಕೊಟ್ಟಿದ್ರೆ ಅರ್ಥ ಆಗಲಿಲ್ಲ. ಬಟ್ ಆದರೂ ಕಷ್ಟಪಟ್ಟು ನನಗಿರೋ ಬ್ರೈನ್ನೆಲ್ಲ ಯೂಸ್ ಮಾಡಿ ಅವರು ಹೇಳ್ದಾಗೇನೆ ಈ ಪಿಕ್ಚರ್ನ ಡಿಕೋಡ್ ಮಾಡೋ ಟ್ರೈ ಮಾಡಿದ್ದೀನಿ. ನನಗೆ ಇದರಲ್ಲಿ ಗೊತ್ತಾಗಿದ್ದು 3 ಪಾಯಿಂಟ್ಸ್. ಮೊದಲನೇದು, ನಮ್ಮ ತಾಯಿ ಥರ ಇರೋವಂಥ ಪ್ರಕೃತಿನ ಮನುಷ್ಯ ಸ್ವಾರ್ಥಕ್ಕೋಸ್ಕರ ಹೇಗೆಲ್ಲ ಹಾಳು ಮಾಡಿ ನಮ್ಮ ಎನ್ವಿರಾನ್ಮೆಂಟನ್ನು ನಾಶ ಮಾಡ್ದ. ಅದನ್ನೇ ಅವರ ತಾಯಿ ಪ್ರಕೃತಿ ಅನ್ನೋ ಒಂದು ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡಿ ಮನುಷ್ಯನಿಂದ ಪ್ರಾಣಿಗಳು ಹಾಗೂ ಪರಿಸರ ಹೇಗೆಲ್ಲ ನಾಶ ಆಯಿತು ಅನ್ನೋದನ್ನ ಪೋರ್ಟ್ರೆ ಮಾಡೋ ಥರ ಮಾಡಿದ್ದಾರೆ. ಸೊ ಆದರೆ ಇದನ್ನ ಡೈರೆಕ್ಟಾಗಿ ಎನ್ವಿರಾನ್ಮೆಂಟ್ ಅಂತ ಹೇಳಿದೆ, ಅದಕ್ಕೆ ಅವ್ರ ತಾಯಿ ಕ್ಯಾರೆಕ್ಟರ್ನ ತೋರಿಸಿ ಅದರ ಮುಖಾಂತರ ಹೇಳಿದ್ದಾರೆ. ಸೆಕೆಂಡ್ ಪಾಯಿಂಟ್, ಇಂಡಿಯಾದಲ್ಲಿರೋ ಪೊಲಿಟಿಷಿಯನ್ಸು ಹೇಗೆ ಅವ್ರ ಫ್ಯಾಮಿಲಿ ಮಾತ್ರನೇ ಬೆಳೆಸ್ಬೇಕು, ಜನ ಯಾರು ಬೆಳಿಬಾರ್ದು ಅಂತ ನಮ್ಮ ಜನಗಳ ಮಧ್ಯೆನೆ ಧರ್ಮ, ಜಾತಿ ಹಾಗೂ ಮತದ ಭೇದ ಭಾವಗಳನ್ನ ತಂದು ಜನರೇ ಹೊಡೆದಾಡ್ಕೊಳ್ಳೋ ಹಾಗೆ ಮಾಡಿ ಅವ್ರು ಮಾತ್ರ ಗ್ರೋ ಆಗ್ತಿದ್ದಾರೆ ಅಂತ. ಇನ್ನು ಮೂರನೇದು, ನಮ್ಮ ಬ್ರೈನ್ನ ನಾವು ಕಂಟ್ರೋಲ್ ಮಾಡಿದ್ರೆ ನಮ್ಮ ಲೈಫು ಹೇಗೆ ಚೇಂಜ್ ಆಗುತ್ತೆ, ಮತ್ತೆ ನಮ್ಮ ಅನ್ನೆಸೆಸರಿ ಥಾಟ್ಸ್ಗಳನ್ನ ನಾವು ಸ್ಟಾಪ್ ಮಾಡಿದ್ರೆ ನಮಗೆ ಒಂದು ಪೀಸ್ಫುಲ್ ಆಗಿರೋ ವೇ ಸಕ್ಸಸ್ಗೆ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಒಂದು ಸೀನ್ ಮುಖಾಂತರ ಇವರು ಈ ಪಿಕ್ಚರಲ್ಲಿ ಹೇಳಕ್ ಟ್ರೈ ಮಾಡಿದ್ದಾರೆ. ಅದೇನೋ ಗೊತ್ತಿಲ್ಲ, ನನಗೆ ಇಷ್ಟು ಅನ್ನಿಸ್ತು. ನನಗನ್ಸಿದ್ದನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಹಾಗಂತ ಇದೇ ಕರೆಕ್ಟು ಅಂತ ಅಲ್ಲ, ನಿಮಗೇನೇನು ಗೊತ್ತಾಗುತ್ತೋ ಅದನ್ನೆಲ್ಲ ನೀವು ಡಿಕೋಡ್ ಮಾಡ್ಬೋದು. ನೀವು ಅನ್ಕೋಬೋದು, ಏನು ಗುರು ಸಿನಿಮಾಗೆ ಹೋಗಿದ್ಯಾ, ಸಿನಿಮಾ ರಿವ್ಯೂನ ಬಿಟ್ಬಿಟ್ಟು ಏನೇನೋ ಮಾತಾಡ್ತಾ ಇದೆಯಲ್ಲ ಅಂತ. ನಾನು ನಿಮಗೆ ಹೇಗೆ ಅರ್ಥ ಮಾಡಿಸೋದು? ನಾನೇ ಈ ಸಿನಿಮಾನ ಕಷ್ಟಪಟ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನು ನಿಮಗೆ ಅರ್ಥ ಆಗೋ ರೀತಿಲಿ ಹೇಳಕ್ಕಂತೂ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇದು ನಾರ್ಮಲ್ ಸಿನಿಮಾ ಅಂತೂ ಅಲ್ಲ. ನಾರ್ಮಲ್ ಸಿನಿಮಾದಲ್ಲಿ ವಿಲ್ಲನ್ ಇರ್ತಾನೆ, ಹೀರೋ ಇರ್ತಾನೆ, ಆದರೆ ಇದರಲ್ಲಿ ಆ ಥರ ಯಾರೂ ಇಲ್ಲ. ಉಪೇಂದ್ರನೇ ಹೀರೋ, ಉಪೇಂದ್ರನೇ ವಿಲ್ಲನ್. ಏನು ಮಾಡಲಿ ನಾನು? ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಅನ್ನೋ ಒಂದು ಮಾತಿದೆಯಲ್ಲ, ಅದೇ ಥರ ಈ ಪಿಕ್ಚರ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಬಟ್ ಪಿಕ್ಚರ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಟೆಕ್ನಿಕಲ್ ವೈಸ್ ರಿವ್ಯೂ ಮಾಡೋಣ. ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದರೆ, ಅಜನೀಶ್ ಲೋಕನಾಥ್ ಅಂತೂ ತುಂಬ ಸೂಪರ್ ಆಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಮ್ಯೂಸಿಕ್ನ ಮಾಡಿದ್ದಾರೆ. ಸಿನಿ ಫೋಟೋಗ್ರಫಿ ಆ್ಯಂಡ್ VFX ಅಂತೂ ಟಾಪ್ ನಾಚ್. ಹೀರೋಯಿನ್ ಮತ್ತು ಅದರ್ ಕ್ಯಾರೆಕ್ಟರ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಉಪೇಂದ್ರ ಅವ್ರನ್ನ ಬಿಟ್ಟು ನೀವು ಯಾರನ್ನೂ ಫೋಕಸ್ಸೇ ಮಾಡೋದಿಲ್ಲ. ಸೊ ಇದಾಗಿತ್ತು ನನ್ನ UI ಪಿಕ್ಚರ್ನ ಎಕ್ಸ್ಪೀರಿಯನ್ಸ್. ನೀವು ಯಾವಾಗಾದರೂ ಫ್ರೀ ಆದಾಗ ಈ ಪಿಕ್ಚರ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮನ್ನು ನೆಕ್ಸ್ಟ್ ಕಂಟೆಂಟಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.